ನೀಲಗಿರಿ ಕಡಿತಲೆ ಮಾಡೋಕ್ಕೆ ಸರ್ಕಾರ ಈ ಹಿಂದೆ ಟೆಂಡರ್ ಕರೆದಿತ್ತು. ಸರ್ಕಾರದ ನಿಬಂಧನೆಗಳನ್ನು ಪಾಲಿಸಿ ಟೆಂಡರ್ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕಡಿತಲೆ ಕೆಲಸ ಪ್ರಾರಂಭ ಮಾಡಿದ್ವಿ. ಕೆಲಸ ಆರಂಭಿಸಿ ಕೇವಲ 2 ತಿಂಗಳಿಗೆ ನಿಗಮವು ಕೆಲಸ ನಿಲ್ಲಿಸುವಂತೆ ಆದೇಶ ಹೊರಡಿಸಿದೆ. ಇದರಿಂದ ರಾಜ್ಯ ಎಂಪಿಎ ಮತ್ತು ಕೆಎಫ್ಟಿಸಿ ಸದಸ್ಯರಿಗೆ ಕೆಲಸಗಾರರಿಗೆ ಭಾರಿ ತೊಂದರೆ ಉಂಟಾಗಿದೆ. ನಿಗಮವು ಕೆಲಸ ಆರಂಭಿಸುವಂತೆ ಆದೇಶ ಹೊರಡಿಸಲಿ, ಇಲ್ಲವಾದರೆ ನಾವು ಸದಸ್ಯರ ಸಭೆ ಕರೆದು ಮುಂದಿನ ತೀರ್ಮಾನ ತಗೋತೀವಿ. ಹೀಗಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅರಣ್ಯ ನಡುತೋಪು ಗುತ್ತಿಗೆದಾರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಧರ್ಮೇಂದ್ರ ಬಿ ಶಿರವಾಳ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ, ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಮ್ಮ ಮುಖಾಂತರ ನಾವು KFDC ನಿಗಮದವರಿಗೆ ನಮಗಾದಂಥ ಅನ್ಯಾಯವನ್ನು ಸರಿಪಡಿಸ್ಕೊಡಿ ಅಂಥೇಳಿ ನಿಮ್ಮ ಮೂಲಕ ಅವ್ರಿಗೆ ಕೇಳ್ಕೊಂಡಿದ್ವಿ. ಅವತ್ತು ತಾವೆಲ್ಲರೂ ಕೂಡ ತಮ್ಮ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಎಲ್ಲ ಪ್ರಕಟಗೊಳಿಸಿ ಸದರಿ ವಿಷಯ ನಿಗಮದವರಿಗೆ ಮನವರಿಕೆ ಆಗುವ ರೀತಿ ತಾವೆಲ್ಲರೂ ಕೂಡ ಮಾಡಿದರೆ, ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮ್ಮ ಮೀಡಿಯಾ ಸ್ನೇಹಿತರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ತದನಂತರದಲ್ಲಿ ನಾವು 19ನೇ ತಾರೀಕು ನಮಗಾದಂಥ ಅನ್ಯಾಯ ಸರಿಯಾಗದೇ ಇದ್ದಂಥ ಸಂದರ್ಭದಲ್ಲಿ 19ನೇ ತಾರೀಕು ನಾವು KFDC ED ಕಚೇರಿ ಎದುರುಗಡೆ ಒಂದು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತೇವೆ. ಅವತ್ತು 2-3 ದಿವಸಗಳ ಕಾಲ ನಾವು ರಾತ್ರಿ ಹಗಲು ಎಲ್ಲ ಅಲ್ಲೇ ಇದ್ವಿ, ಅಲ್ಲೇ ಮಲಗಿದ್ವಿ, ಅಲ್ಲೇ ಅಡುಗೆ ಮಾಡಿ ಊಟ ಎಲ್ಲ ಅಲ್ಲೇ ಮಾಡಿದ್ವಿ. 3ನೇ ದಿವಸ ನಾವು ಇದೇ ವಿಚಾರವಾಗಿ ಮಾನ್ಯ MP ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮಾನ್ಯ MP ಅವರಾದಂಥ ರಾಘವೇಂದ್ರರವರು ಏನು KFDC ನಿಗಮದ MD ಇದ್ದಾರೆ, ಆ MD ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮಾತಾಡಿದರು. ತದನಂತರ ನಮ್ಮ KFDC ನಿಗಮದ ಏನು ಅಧ್ಯಕ್ಷರಿದ್ದಾರೆ ಬಸವರಾಜ್ ಶಿವಣ್ಣನವರು, ಅವ್ರನ್ನೂ ಕೂಡ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಡ್ಬೇಕು. ಏನು ಒಂದು 60-70 ಜನ ಗುತ್ತಿಗೆದಾರರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರ ಜೊತೆಗೆ ಒಂದು 3ರಿಂದ 3.5 ಸಾವಿರ ಜನ ಕೂಲಿ ಆಳುಗಳಿದ್ದಾರೆ. ಅವರು ದಿನ ಕೆಲಸ ಮಾಡಿ ಊಟ ಮಾಡುವಂಥವ್ರು. ಅವರಿಗೆಲ್ಲ ತೊಂದರೆ ಕೊಡಬೇಡಿ, ದಯಮಾಡಿ ಅದನ್ನು ಬಗೆಹರಿಸ್ಕೊಡ್ಬೇಕು ಅಂಥೇಳಿ ಅಧ್ಯಕ್ಷರ ಹತ್ರನೂ ಮನವಿ ಮಾಡಿದರು. ಜೊತೆಗೆ ಮಾನ್ಯ ಅರಣ್ಯ ಮಂತ್ರಿಗಳಾದಂಥ ಖಂಡ್ರೆ ಸಾಹೇಬರಿಗೂ ಕೂಡ ನಮ್ಮ ಎದುರುಗಡೆನೇ ಫೋನ್ ಮಾಡಿ ಅವರಿಗೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂಥೇಳಿ ಮನವಿ ಮಾಡಿದರು. ತದನಂತರ 21ನೇ ತಾರೀಕು ಸಂಜೆ ನಾವೇನು ಧರಣಿ ಮಾಡ್ತಾಯಿದ್ವಿ, ಅಹೋರಾತ್ರಿ ಧರಣಿ ಮಾಡ್ತಾಯಿದ್ವಿ, ಆ ಸ್ಥಳಕ್ಕೆ ನಿಗಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಒಂದು ಲಿಖಿತ ರೂಪದಲ್ಲಿ ಒಂದು ಭರವಸೆಯನ್ನು ಕೊಟ್ಟರು. 1 ವಾರದೊಳಗೆ ನಿಮ್ಮಗಳ ಸಮಸ್ಯೆ ಏನಿದೆ, ನಿಮ್ಮ ಬೇಡಿಕೆಗಳೇನಿದ್ದಾವೆ ಅವೆಲ್ಲವನ್ನೂ ನಾವು ಈಡೇರಿಸುವಂಥ ಪ್ರಯತ್ನ ಮಾಡ್ತೇವೆ, 1 ವಾರ ನಮಗೆ ಸಮಯ ಕೊಡಿ ಅಂಥೇಳಿ ಒಂದು ಲಿಖಿತ ರೂಪದಲ್ಲಿ ನಮಗೊಂದು ಭರವಸೆಯನ್ನು ಕೊಟ್ಟರು. ನಾವು ಆ ಲಿಖಿತ ರೂಪದಲ್ಲಿ ಏನು ಭರವಸೆ ಕೊಟ್ಟರು, ತದನಂತರ ಈ ಧರಣಿಯನ್ನು ನಾವು ವಾಪಸ್ ತಗೊಂಡ್ವಿ. ನಾವು ಧರಣಿಯನ್ನು ವಾಪಸ್ ತಗೊಂಡು ಇವತ್ತಿಗೆ 13 ದಿವಸ ಆಯಿತು. ಅವರು 1 ವಾರ